ಇವತ್ತು ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಅದರ ಅಡಿಯಲ್ಲಿ ಇವತ್ತು ನಾವು ಸೋಮಣ್ಣ ಅವರು, ನಮ್ಮ ಕೇಂದ್ರ ಸಚಿವರು ಜ್ಯೋತಿ ಗಣೇಶ್ ಅವರು, ನಾವು ಮತ್ತು ಇಡೀ ತುಮಕೂರಿನ ಎಲ್ಲ ಯುವಕರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾದ ಮೇಲೆ 150ನೇ ವರ್ಷದ ಜನ್ಮ ದಿನಾಚರಣೆ ಸರ್ದಾರ್ ವಲ್ಲಭಭಾಯ್ ಪಟೇಲರು ಭಾರತ ದೇಶದ ಉಕ್ಕಿನ ಮನುಷ್ಯನ ಒಂದು 150ನೇ ವರ್ಷದ ಆಚರಣೆಯನ್ನು ಮಾಡಬೇಕು, ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತೇಳಿ ಇಡೀ ದೇಶದಲ್ಲಿ ಕರೆ ಕೊಟ್ಟಿದ್ದಾರೆ. ಅದರ ಭಾಗವಾಗಿ ಇವತ್ತು ನಾವು ತುಮಕೂರಿನಲ್ಲಿ ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ. ಸರ್ದಾರ್ ವಲ್ಲಭಭಾಯ್ ಪಟೇಲರು ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ 565 ಪುಟ್ಟ ರಾಜ್ಯಗಳನ್ನು ತಮ್ಮ ಅಧೀನಕ್ಕೆ, ಭಾರತದ ಸರ್ಕಾರದ ಅಧೀನಕ್ಕೆ ತಗೊಂಡು ಒಂದು ಹೋರಾಟ ಮಾಡಿದಂಥ ಒಬ್ಬ ಉಕ್ಕಿನ ಮನುಷ್ಯ. ಈ ದೇಶದ ಉಪ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದಂಥವರು ಕೂಡ ಎಲ್ಲ ರೈತ ಸಂಘಟನೆಗಳನ್ನು ಅಹಿಂಸಾತ್ಮಕವಾಗಿ ಸಂಘಟನೆ ಮಾಡಿ ಹೋರಾಟ ಮಾಡಿದಂಥ ಒಬ್ಬ ಉಕ್ಕಿನ ಮನುಷ್ಯ. ಜಮ್ಮು ಕಾಶ್ಮೀರ, ಜಾನ್ಗಢ, ಹೈದರಾಬಾದ್ನಲ್ಲಿದ್ದಂಥ ಒಂದು ಪ್ರದೇಶವನ್ನು ಅವರ ಅಧೀನದಲ್ಲಿದ್ದಂಥ ಬೇರೆ ಒಂದು ಅಧೀನದಲ್ಲಿದ್ದಂಥವನ್ನು ವಶಪಡಿಸಿಕೊಂಡಂಥ ಒಬ್ಬ ಉಕ್ಕಿನ ಮನುಷ್ಯನ ಒಂದು 150ನೇ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಿದ್ದೇವೆ. ಇಂಥ ಒಂದು ಆಚರಣೆಯಲ್ಲಿ ಇಡೀ ದೇಶ ಏಕತೆಯಲ್ಲಿ ಇರಬೇಕು, ಒಗ್ಗಟ್ಟಾಗಿರಬೇಕು ಅಂಥೇಳಿ ನಮ್ಮ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದರು. ಅದರ ಭಾಗವಾಗಿ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ಒಂದು 4 ಕಿಲೋಮೀಟ್ರು ನಾವು ಓಟವನ್ನು, ಒಂದು ನಡಿಗೆಯನ್ನು ಮಾಡಿ ಇಡೀ ದೇಶ ಒಗ್ಗಟ್ಟಾಗಬೇಕು ಅಂತ ಸಂದೇಶವನ್ನು ನಾವು ಕೊಟ್ಟಿದ್ದೇವೆ. ಆದರೆ ಜಿಲ್ಲಾಡಳಿತ ಇದಕ್ಕೆ ಕೈ ಜೋಡಿಸಿಲ್ಲ ಅಂತ ಸೋಮಣ್ಣವರು ಹೇಳಿದ್ದಾರೆ. ಅದರಿಂದ ಅದರ ಬಗ್ಗೆ ಕ್ರಮ ತಗೊಳ್ಳೋಕ್ಕೆ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಅವ್ರು ಏನು ಕ್ರಮ ತಗೊಳ್ತಾರೋ ಅದರ ಮೇಲೆ ಜಿಲ್ಲಾಡಳಿತ ಇನ್ನು ಮುಂದೆ ಈ ರೀತಿಯ ಏಕತಾ ಒಂದು ದಿನ ಒಬ್ಬ ಉಕ್ಕಿನ ಪ್ರಧಾನಮಂತ್ರಿಯ ದಿನಾಚರಣೆಯನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳ ಒಂದು ಮಾತಿಗೆ ಒಬ್ಬರು IAS ಇರೋರು, IPS ಆಫೀಸರ್ ಇರೋವಂಥವ್ರು ಕವಡೆ ಕಾದು ಕಿಮ್ಮಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅವರು ಎದುರಿಸಬೇಕಾಗುತ್ತೆ. ಪೆನ್ ಇದೆ, ಪೇಪರ್ ಇದೆ, ಸೋಮಣ್ಣವ್ರು ಹೇಳಿದ್ದಾರೆ. ಅದರಿಂದ ಸೋಮಣ್ಣವ್ರು ಇದ್ರ ಮೇಲೆ ಕ್ರಮ ತಗೊಳ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಧನ್ಯವಾದಗಳು.